ಹೇಳಿದ್ದೀನಿ ನಾನು. ಸೊ ನೀವೇನು ನಾನು ತಿತ್ಕೊತೀನಿ, ಇಲ್ಲ ಗುರು ನೀನು ಯೋಗ್ಯತೆನೇ ಇಲ್ಲ ನೀನು ಡೈರೆಕ್ಟರ್ ಆಗೋಕ್ಕೆ, ನಮ್ಮ ಇಂಡಸ್ಟ್ರಿಗೆ ನೀನು ಬೇಡ ಗುರು ಅಂದರೆ ಅದಕ್ಕೂ ರೆಡಿ ಇದ್ದೀವಿ ಸರ್. ಬಟ್ ಹಂಗಂದ್ಬಿಟ್ಟು ಓಡೋಗಲ್ಲ ಸರ್. ನಿಮ್ಗೆ ಇಷ್ಟ ಆಗೋರ್ಗು ನಾನು ಸಿನಿಮಾ ಮಾಡ್ತೀನಿ ಸರ್. ಎಂಡ್ ಆಫ್ ದ ಡೇ ನಮ್ಮ ರಾಮ್ ಪ್ರಸಾದ್ ಸರ್ ನನಗೆ ಇಲ್ಲಿವರೆಗೂ ಡೆಬ್ಯೂ ಡೈರೆಕ್ಟರ್ ಸರ್. ಇವತ್ತು ನೀವು ನೋಡಿರ್ಬೋದು ಸ್ಕೇಲ್ ಪ್ರೊಡ್ಯೂಸರ್ಸ್ ಹಂಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಕಿತ್ತಾಡ್ತಾರೆ, ಅದು ಹಂಗೆ ಹಿಂಗೆ. ನನಗೆ ಮಗನ ಥರ ನಿಂತ್ಕೊಂಡು ನನ್ನ ಮೇಲೆ ಹಂಗೆ ಅವನು ನಾನು ಎಲ್ಲೂ ಹೇಳಿಲ್ಲ. ಒಂದು ಕಣ್ಣು ಅರುಣ್, ಒಂದು ಕಣ್ಣು ಶಶಿ ಅಂದ್ಕೊಂಡೆ ನನ್ನ ಇಡೀ ಸಿನಿಮಾ ಜಾಯಿನ್ ಮಾಡ್ಕೊಂಡೇ ಬಂದಿದ್ದಾರೆ. ನನಗೆ ಏನು ಸಪೋರ್ಟ್ ಬೇಕು, ಇವತ್ತು ಇಬ್ಬರು ಮಕ್ಕಳನ್ನ ಅವ್ರು ಲಾಂಚ್ ಮಾಡಿದ್ದಾರೆ, ಒಂದು ಅರುಣ್ ಒಂದು ನಾನು. ಎಂಡ್ ಆಫ್ ದ ಡೇ ಹೆಂಗೆ ಮೆರೆಸ್ಬೇಕು ಅನ್ನೋದು ನಿಮ್ಮ ಕೈಲಿದೆ ಸರ್. ಹೇಳೋದು ಒಂದೇ ಸರ್, ಇನ್ನೊಂದು ಸತಿ ಗಾರ್ಗ ಟ್ರೈಲರ್ ನೋಡಿ, ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ ಸರ್. ಒನ್ ಸಪೋರ್ಟ್, ಅದು ಇಂಡಸ್ಟ್ರಿನ ಬೇರೆ ಲೆವೆಲ್ ತೊಗೊಂಡು ಹೋಗ್ತೀವಿ. ಒನ್ ಸಪೋರ್ಟ್ ಅಷ್ಟೇ. ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ದಂಗೆ ಇವತ್ತು ನನ್ನ ಕಡೆಯಿಂದ ಆಸ್ ಅ ಪ್ರೊಡಕ್ಷನ್ ಕಂಪ್ನಿ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ದಂಗೆ ಅಲ್ಲಿ ಏನು ಕತೆಗೆ ಬೇಕೋ ಏನು ಬೇಕೋ ಅದನ್ನು ಮಾಡಿಕೊಟ್ಟಿದ್ದೀನಿ. ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಏನು ಅಂದ್ಕೊಂಡಿದ್ವೋ ಅದು ನೀಟಾಗಿ ಬಂದಿದೆ. ನಿಮಗೀಗ ಅರ್ಥ ಯಾವ ಥರ ಹೇಳೋದು, ಜನಕ್ಕೆ ಹೆಂಗೆ ರೀಚ್ ಆಗುತ್ತೆ, ಅದು ಇಂಪಾರ್ಟೆಂಟು. ಸಿನಿಮಾ ಮಾಡಿದಾಗ ಅನಿಸುತ್ತದೆ ಎಲ್ಲೆಲ್ಲಿ ಜನ ಎಂಜಾಯ್ ಮಾಡ್ಬೋದು ಪಾಯಿಂಟ್ಸ್ಗಳು ಇಲ್ಲಿ ನೋಡ್ಬೇಕಾದ್ರೆ ಆಡಿಯನ್ಸ್ ಯಾವ ಥರ ರಿಯಾಕ್ಟ್ ಮಾಡ್ಬೋದು, ಎಲ್ಲಿ ಮನಸ್ಸಿಗೆ ನೀವೇನು ಅಂದ್ಕೊಂಡ್ರೆ ಅದು ಸಕ್ಸಸ್ ಆಗಿದೆ ಸರ್. ಅಂದರೆ ಇವತ್ತು ನನ್ನ ಫ್ರೆಂಡ್ ಸರ್ಕಲ್ಲು ಮತ್ತು ನಮ್ಮ ಈಗ ಮೀಡಿಯಾದಲ್ಲೂ ಯೂಟ್ಯೂಬರ್ಸ್ ಆಗಿರಲಿ, ಮೀಡಿಯಾ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಲೈಕ್ ಏನೇ ಆದರೂ ಒಂದು ಇಂಟರ್ವಲ್ ಬ್ಲಾಕಲ್ಲಿ ವಿಸಿಲ್ ಬಂತಲ್ಲ ಸರ್, ಒಂದು ಮೀಡಿಯಾ ಶೋಲಿ ವಿಸಿಲ್ ಕೇಳೋದಿದೆಯಲ್ಲ, ಇಟ್ಸ್ ನಾಟ್ ಅ ಪಬ್ಲಿಕ್ ಆಡಿಯನ್ಸ್, ಒಂದು ಕ್ರೌಡ್ ಮಧ್ಯೆ ಅಲ್ಲ, ಮೀಡಿಯಾ ಶೋಲಿ ವಿಸಿಲ್ ಕೇಳೋದಿದೆಯಲ್ಲ, ದಟ್ ವಾಸ್ ಲೈಕ್ ನಾನು ಸರ್ ಹೇಳಿದ್ದೆ, ಸರ್ ಇಲ್ಲಿ ಹೊಡಿತಾರೆ ಸರ್ ಅಂತ ಅಂದಿದ್ದೆ, ಅಲ್ಲಿ ಆಯ್ತು. ಸೊ ರೀಚ್ ಆಗ್ತಾ ಇದ್ದೇನೆ ಒಂದು ಫೀಲು. ಬಟ್ ಎಂಡ್ ಆಫ್ ದ ಡೇ ವೇಟಿಂಗ್ ಫಾರ್ 6th ಸರ್, 6ನೇ ತಾರೀಕು. ಯಾಕಂದ್ರೆ ಓವರ್ ಕಾನ್ಫಿಡೆನ್ಸ್ ಅಲ್ಲ, ಎಂಡ್ ಆಫ್ ದ ಡೇ ಜನನೇ ಜಡ್ಜಸ್, ಅವ್ರಿಗೋಸ್ಕರ ಸಿನಿಮಾ ಮಾಡಿರೋದು. ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನ ತೊಗೋಬೋದು, ಏನು ಇಷ್ಟ ಇಲ್ಲ ಅದನ್ನು ಇಲ್ಲ. ಬಟ್ 100% 2 hours ನಾನು ಬೋರ್ ಮಾಡಿಸಲ್ಲ ಸರ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ಎಲ್ಲರೂ ಒಂದ್ಸತಿ ಥಿಯೇಟರ್ಗೆ ಬರ್ಬೋದು. ಪಾರ್ಟ್ ಮೊದಲೇ ಮಾಡಬೇಕು ಅಂತ ಪ್ಲಾನ್ ಇಲ್ಲ. ಇನ್ನೇನು ಆಲ್ರೆಡಿ ಸ್ವಲ್ಪ ಶೂಟ್ ಮಾಡಿ ರೆಡಿ ಇದೆ ಆ್ಯಕ್ಚುಲಿ. ಅದನ್ನು ಬೇರೆ ಸ್ಕೇಲಲ್ಲೇ ಹೋಗುತ್ತೆ ಅದು ಸೆಕೆಂಡ್ ಪಾರ್ಟ್. ವಿ ಆಲ್ರೆಡಿ ಮೇಡ್ ದ ಫ್ರೇಮ್, ಸ್ಟೋರಿ ಲೈನ್ ರೆಡಿ ಇದೆ. 100% ದಟ್ ವಿಲ್ ಬಿ ಸಮಥಿಂಗ್ ಎಲ್ಸ್. ಎಷ್ಟು ಪರ್ಸೆಂಟ್ ಶೂಟ್ ಆಗಿದೆ? 10% ಅಷ್ಟೇ ಶೂಟ್ ಆಗಿದೆ. ಇಲ್ಲ, ತೆಲುಗು, ತಮಿಳ್, ಮಲಯಾಳಂ ರೆಡಿ ಇದೆ, ಹಿಂದಿ ಆಲ್ರೆಡಿ ಕೊಟ್ಟಾಗಿದೆ, ಇದು ಡಬ್ ರೆಡಿ ಇದೆ ನನ್ನ ಹತ್ರ. ಬಟ್ ನಮ್ಮ ಕಾನ್ಸಂಟ್ರೇಷನ್ ಫಸ್ಟ್ ಕನ್ನಡ ನೀಟಾಗಿ ಮಾಡಬೇಕು ಅಂತ ನಾವು ಕನ್ನಡ ಮಾಡಿದ್ವಿ. ಇದು ಪ್ಯಾನ್ ಇಂಡಿಯಾ ಅದು ಇದು ಅಂತಲ್ಲ, ಮಾಡೋದ್ರಿಂದ ಎಲ್ಲ ಆರ್ಟಿಸ್ಟ್ ಇರೋದ್ರಿಂದ ಯಾಕೆ ಲೈಟ್ ಹಾಕೋದು ಆಫ್ ಮಾಡೋದು, ಎಲ್ಲ ಅದರ್ ಲ್ಯಾಂಗ್ವೇಜ್ ಆರ್ಟಿಸ್ಟ್ ಇದ್ದಾರೆ ಅಂದ್ಬಿಟ್ಟು ನಾವು ಡಬ್ ಮಾಡಿ ನೀಟಾಗಿದ್ವಿ. ಆಮೇಲೆ ಡಬ್ಬಿಂಗ್ ಕೂಡ ಸಂಪತ್ ಆಗಲಿ, ಸಾಯಿ ಕುಮಾರ್ ಅವರವರೇ ಮಾತಾಡಿಸಿದ್ದಾರೆ. ನೀವು ತಮಿಳ್ ನೋಡಿದ್ರು, ತೆಲುಗು ನೋಡಿದ್ರು ಡಬ್ಬಿಂಗ್ ಅನ್ಸಲ್ಲ. ಯಾಕಂದರೆ ಆರ್ಟಿಸ್ಟ್ ಅವ್ರು ಇರೋದ್ರಿಂದ, ಅವ್ರದೇ ವಾಯ್ಸ್ ಇರೋದ್ರಿಂದ ಡಬ್ಬಿಂಗ್ ಅನ್ಸಲ್ಲ. ಸೊ ವಿ ಹವ್ ಡನ್ ಲೈಕ್ ದಟ್. ಸೆಕೆಂಡ್ ಪಾರ್ಟ್ ಬೇರೆ ಥರನೇ ಅಂದ್ಕೊಂಡಿದ್ದೀವಿ. ಇದ್ರ ಮೇಲೆ ಹೆಂಗಾಗುತ್ತೋ ನೋಡಿಕೊಂಡು ಡೆಫಿನೆಟಾಗಿ ಪ್ಲ್ಯಾನ್ ಮಾಡ್ತೀವಿ ವೆರಿ ಶಾರ್ಟ್ಲಿ. ಇಬ್ಬರು ಮಕ್ಕಳಲ್ಲಿ ಯಾರು ಕೆಲಸ ಚೆನ್ನಾಗಿದ್ದಾರೆ? ನೀವು ಹೇಳ್ಬೇಕು, ನನಗೆ ಎರಡು ಕಣ್ಣು, ರೈಟ್ ಹ್ಯಾಂಡ್ ರೈಟ್ ಐ ಲೆಫ್ಟ್ ಐ ಅಂತ ಹೇಳೋಕ್ಕಾಗಲ್ಲ. ದೇವ್ ಡನ್ ನೀಟ್ಲಿ. ಇವನಿಗೂ ಫಸ್ಟ್ ಫಿಲಿಮ್ ಆದ್ರೂ, ನೀನಾಸಮ್ ಬ್ಯಾಕ್ಗ್ರೌಂಡ್ ಆದ್ರೂ ಸ್ವಲ್ಪ ನೀಟಾಗಿ ಇದನ್ನು ಮಾಡಿ, ಕೇರ್ ಟೇಕ್ ಮಾಡಿ, ಎಲ್ಲೆಲ್ಲಿ ಮಿಸ್ಟೇಕ್ ಮಾಡೋ ರೆಕ್ಟಿಫೈ ಮಾಡಿದ್ವಿ. ಬಟ್ ಇವನು ನನಗೇನು ಸ್ಟೋರಿ ಹೇಳಿದ್ನೋ ಅದನ್ನು ಹಂಗೆ ತೆಗೆದಿದ್ದಾನೆ ವಿನ ಒಂದು ಕೂಡ ಚೇಂಜಸ್ ಇಲ್ಲ. ಏನೋ ಬೆಟರ್ಮೆಂಟ್ ಬೇಕು ಅಂದರೆ ನೋಡೋ ಶಶಿ ಹಿಂಗೆ ಅಂದರೆ ಟಕ್ಕನ್ ಮಾಡ್ತಿದ್ದ, ಇಲ್ಲಿ ಏನೋ ಹೊಡಿತಾ ಇದೆ ನೋಡಿದ್ರೆ ತಕ್ಷಣ ಅಟೆಂಡ್ ಮಾಡ್ತಿದ್ದ. ಸಿ ದಟ್ ಈಸ್ ರಿಕ್ವೈರ್ಡ್. ಇಲ್ಲ, ಒಂದು ಸಾಂಗ್ ಮೆಲೋಡಿ ಸಾಂಗ್ ಆರ್ ಪಿ ಪಟ್ನಾಯಕ್ ಆಗಲಿ, ಅಗೋರಿ ಸಾಂಗ್ ಗುರು ಕಿರಣ್ ಹಾಕಿ ಮಾಡಿದ್ವಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಇದು ಒನ್ ಮ್ಯಾನ್ ಶೋ ಅಲ್ಲ, ಇದು ಟೀಮ್ ವರ್ಕ್ ಮಾಡಿರೋದು. ಇದು ಟೀಮ್ ವರ್ಕ್. ಚೆನ್ನೈಯಲ್ಲಿ ಒಂದು ದೊಡ್ಡ ಟೀಮೇ ಇಟ್ಕೊಂಡು ಅವ್ರನ್ನ ಪ್ರತಿಯೊಂದು ಸ್ಕೋರ್ಗೂ ಇವನೊಂದು ಡಮಿ ಮಾಡಿ, ಸ್ಯಾಂಪಲ್ ಮಾಡಿ, ಅದ್ರ ಮೇಲೆ ವರ್ಕ್ ಮಾಡಿರೋದು. ಸೊ ರೆಕಾರ್ಡಿಂಗೇ ನನಗೆ ಯಾವುದೋ ಲೆವೆಲ್ ಬಿದ್ದಿದೆ, ಬೇರೆಯವ್ರಿಗಾಗಿದೆ ಹೆವಿ ಕಾಸ್ಟ್ಲಿ ಆಗೋದು. ನಾವೊಂದು 28 to 30 days ನಾವು ರೆಕಾರ್ಡಿಂಗ್ ಮಾಡಿದ್ವಿ ಚೆನ್ನೈಯಲ್ಲಿ ಕೂತ್ಕೊಂಡು. ಸೊ ಒಂದು ಪಾರ್ಟ್ ಬೈ ಪಾರ್ಟ್ ಮಾಡಿ, ಅದು ನೋಡಿಕೊಂಡು ಎಲ್ಲ ಮಾಡಿ, ಅಲ್ಲಲ್ಲೇ ರೀಲೇ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡೇ ಮಾಡಿರೋದು. ಅಂದಲ್ಲೇ ಈ ಟೋನ್ ತೆಗಿಯೋಕ್ಕೆ ಭಾಳ ಕಷ್ಟಪಟ್ಟು ತೆಗೆದಿದ್ದೀವಿ, ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ದ ಮ್ಯೂಸಿಕ್ ಅಷ್ಟು ಬ್ಯಾಕ್ಗ್ರೌಂಡ್ ಆಗಲಿ ಇದಾಗಲಿ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ಸುಮ್ಮನೆ ಆಗಲೇ ಕಾಂಟ್ರಾಕ್ಟ್ ಕೊಟ್ವಿ ನೀವು ಮಾಡಿಕೊಡು ಅನ್ನೋದಿಲ್ಲ. ವಿ ಹ್ಯಾವ್ ಟೇಕನ್
ಈಚ್ ಆ್ಯಂಡ್ ಎವ್ರಿ ಸೀನ್, ಈಚ್ ಆ್ಯಂಡ್ ಎವ್ರಿ ಶಾಟ್ ಹಿ ಹಸ್ ವರ್ಕ್ಡ್ ಔಟ್. ಮ್ಯೂಸಿಕ್ ಆಗಲಿ ಎನಿಥಿಂಗ್. ಮೊದಲನೇ ಸಿನಿಮಾ ಹೇಗೆ ಈಗ ನೀವು ಕೇಳಿ ಇವನಿಗೆ. ನಮಸ್ಕಾರ ಎಲ್ರಿಗೂ. ಎಸ್ ಸರ್. ಬಟ್ ಮೀಡಿಯಾ ಇದೆ, ಯೂಟ್ಯೂಬ್ ಮೀಡಿಯಾ ಇದೆ, ಬೇರೆ ಎಲ್ಲರೂ ಇದ್ದಾರೆ. ಅವರು ಕೂಡ ರೆಸ್ಪಾನ್ಸ್ ಕೊಡ್ತಾರಲ್ಲ ಕೆಲವು ಸೀನ್ಸ್ಗೆ. ನಾವೆಲ್ಲಿ ಇಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದ ಜಾಗದಲ್ಲಿ ಬಂದಿದ್ದಿಲ್ಲ, ಅದೊಂಥರ ತುಂಬ ಖುಷಿ ಆಗುತ್ತೆ. ನಿಮ್ಮ ಪಾತ್ರ ನೋಡ್ಕೋಬೇಕಾದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಇಲ್ಲ? ಇಡೀ ಸಿನಿಮಾ ಅನಿಸುತ್ತೆ ಸರ್. ಅಂದರೆ ಇಡೀ ಸಿನಿಮಾ ನನಗೆ ಹಂಗೆ ಅನಿಸ್ತು. ಇನ್ನೊಂದು ಸ್ವಲ್ಪ ಬೆಟರ್ಮೆಂಟ್ ಮಾಡ್ಬೋದು ಅಂತ ಪ್ರತಿಯೊಂದು ಸೀನಲ್ಲೂ ಅದು ಅನಿಸ್ತಾನೆ ಇರುತ್ತೆ. ಅದು ಏನೋ ಗೊತ್ತಿಲ್ಲ, ಪ್ರತಿಯೊಂದು ಸೀನಲ್ಲೂ ಅನಿಸ್ತು. ದೊಡ್ಡ ನಟನ ಜೊತೆ ಯಾಕೆ ಮಾಡಿದ್ದೀರಾ? ಲೈಕ್ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀರಾ? ಅದು ಆ್ಯಕ್ಚುಲಿ ಐ ಆಮ್ ಬ್ಲೆಸ್ಡ್ ಟು ಶೇರ್ ಸ್ಕ್ರೀನ್ ವಿತ್ ಸಚ್ ಅನ್ ಆ್ಯಕ್ಟರ್ಸ್. ಸಾಯಿ ಕುಮಾರ್ ಸರ್ ಆಗಲಿ, ಅರುಣ್ ಸಾಗರ್ ಸರ್ ಆಗಲಿ, ಸಂಪತ್ ಸರ್ ಆಗಲಿ. ಸೊ ಇನ್ನೊಂದು ಏನಾಯಿತು ಅಂತಂದರೆ, ಇದು ಯಾವುದೂ ನಮಗೆ ತುಂಬ ಕಷ್ಟ ಅಂತ ಅನಿಸಿಲ್ಲ. ಯಾಕಂದರೆ ಪ್ರತಿಯೊಂದು ಆರ್ಟಿಸ್ಟು ಸಾಯಿ ಕುಮಾರ್ ಸರ್ ಜೊತೆ ಮತ್ತು ಅರುಣ್ ಸಾಗರ್ ಸರ್ ಜೊತೆ ನೀವು ನೋಡಿದಾಗ ನಂದು ತುಂಬ ಟ್ರಾವೆಲ್ ಇದೆ ಸಿನಿಮಾಲಿ. ಪ್ರತಿಯೊಬ್ಬರು ಆರ್ಟಿಸ್ಟು ನನಗೆ ಒಂದು ಏನಂತೀರ, ಒಂದು ಅಡ್ವೈಸರ್ ಆಗಿ ಒಂದು ತುಂಬ ನೀಟಾಗಿ ಹೆಲ್ಪ್ ಮಾಡಿಕೊಂಡು ಇದನ್ನು ಹಿಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವರು ಕೂಡ ಇನ್ವಾಲ್ವ್ ಆಗಿ, ನನ್ನ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿ, ಈ ಸಿನಿಮಾಲಿ ನನ್ನ ಮುಂದೆ ಅವರೇ ಕೈ ಹಿಡಿದು ಕರ್ಕೊಂಡು ಹೋಗಿರೋದು. ಈ ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ಗೆ ವಿಲನ್ ಕ್ಯಾರೆಕ್ಟರ್ಗೆ ಜಾಸ್ತಿ ಹಿಂಸೋ ಥರ ಸರ್, ಹೀರೋನು ಒಬ್ಬ ವಿಲನ್ನೇ ಸರ್ ಇದರಲ್ಲಿ. ನೀವು ನೋಡಿರ್ತೀರಲ್ವಾ? ಇನ್ನೊಂದು ಶೋ ಸಿನಿಮಾ ಶೋ ಮುಗ್ದಿಲ್ಲ, ಪ್ರೀಮಿಯರ್ ಶೋ ಅಷ್ಟೇ. ಹೀರೋನು ಒಬ್ಬ ವಿಲನ್ ಅಂತ ಇನ್ನೂ ಮುಗ್ದಿಲ್ಲ, ಇನ್ನೂ ಪ್ರೀಮಿಯರ್ ಶೋ ಇದೆ. ಅಂದರೆ ಏನಾಗುತ್ತೆ ಗೊತ್ತಾ ಸರ್, ಕತೆ ಹೆಂಗಿದೆಯೋ, ಕ್ಯಾರೆಕ್ಟರ್ ಹೆಂಗಿದೆಯೋ ಆ ಥರನೇ ಪ್ರೆಸೆಂಟ್ ಮಾಡೋಕ್ಕಾಗೋದು. ಸೊ ನಾನು ಹೀರೋ ಆಗಿದ್ದೀನಿ ಅಂತ ಅಂದ್ಬಿಟ್ಟು ನನ್ನನ್ನು ಸ್ವಲ್ಪ ಎತ್ತಿ ಹಿಂಗೆ ತೋರ್ಸೋಕ್ಕೆ ಅದು ಮಾಡೋಕ್ಕಾಗಲ್ಲ. ಯಾಕಂದರೆ ಡೈರೆಕ್ಟರ್ ಕಾಲ್, ಏನೇ ಆದರೂ ಡೈರೆಕ್ಟರ್ ಕಾಲ್ ತೊಗೊತಾರೆ. ಒಂದು ಕ್ಯಾರೆಕ್ಟರ್ ಹೆಂಗೆ ಪ್ಲೇ ಮಾಡಬೇಕು ಅನ್ನೋದು ಡೈರೆಕ್ಟರ್ ಹೆಂಗೆ ಹೇಳ್ತಾರೋ ಆ ಥರ ಪ್ಲೇ ಆಗುತ್ತೆ. ಮೇಕಿಂಗ್ ವೈಸ್ ನಿಮ್ಮ ಅಪ್ಪ ಅಷ್ಟು ಅದ್ದೂರಿಯಾಗಿ ಕಟ್ಸ್ಕೊಡೋದು ಕಾಣಿಸ್ತಿದೆ? ತುಂಬ ಕಾಣಿಸ್ತದೆ, ತುಂಬ ಅದ್ದೂರಿಯಾಗಿ ಕಾಣಿಸ್ತದೆ. ಏನು ಹೇಳ್ತೀರಾ ಅಪ್ಪನ ಒಂದು ಕೊಡುಗೆ? ನಾನು ಏನು ಹೇಳೋಕ್ಕಾಗುತ್ತೆ ಸರ್, ಇಡೀ ಕರ್ನಾಟಕ ಜನಕ್ಕೆ ಗೊತ್ತು ಜೋಗಿ ಮಾಡಿದಾಗ ಹೆಂಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಐ ವಿಲ್ ಬಿಕಮ್ ವೆರಿ ಸ್ಮಾಲ್ ಹೇಳೋಕ್ಕೆ ಅವ್ರು ಹೆಂಗೆ ಮಾಡಿದ್ದಾರೆ. ಜೋಗಿ ಅಂತ ಪ್ರೊಡ್ಯೂಸರ್ ಮಾಡಿರೋದು. ಶಿವಣ್ಣ ಅಂತ ದೊಡ್ಡ ಸ್ಟಾರ್ ಇದ್ರು, Okay. ಮೊದಲನೇ ಸಿನಿಮಾ ಇಷ್ಟೊಂದು ದೊಡ್ಡ ಅದ್ದೂರಿ ಸಿನಿಮಾ ಕೊಟ್ಟಿದ್ದಾರೆ. ಸರ್ ಇಲ್ಲ, ಅವರು ಸಿನಿಮಾಗೆ ಮಗ ಅಂತ ಅಂದ್ಬಿಟ್ಟು ಅವ್ರು ಖರ್ಚು ಮಾಡಿರೋದು ಸೆಕೆಂಡ್ರಿ. ಅವರು ಸಿನಿಮಾಯಲ್ಲಿರೋ ಕತೆಗೆ ದಮ್ಮಿದೆ ಅಂತ ಖರ್ಚು ಮಾಡ್ತಾರೆ. ಈಸ್ ಅ ಪ್ಯಾಷನೆಟ್ ಫಿಲಮ್ ಮೇಕರ್. ಈಸ್ ನಾಟ್ ಕಡಿಮೆ ಥಿಯೇಟರ್ ಹಾಕಿ ಜನನ ಇದು ಮಾಡ್ಕೊಂಡು ಮಾಡೋಣ ಅಂತ. ಸೆಕೆಂಡ್ ನೆಕ್ಸ್ಟ್ ಚೆನ್ನಾಗಿದೆ, ನೆಕ್ಸ್ಟ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ. ಐ ವಾಂಟೆಡ್ ಟು ಮೇಕ್ ಲೈಕ್ ದಿಸ್ ಈ ಪ್ರಾಡಕ್ಟ್, ಬಿಕಾಸ್ ಎಲ್ಲ ಹೊಸಬ್ರು ಇರೋದ್ರಿಂದ 200 ಥಿಯೇಟರ್ ಹಾಕಿ ಇದು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಐ ಹ್ಯಾವ್ ಸೆಲೆಕ್ಟೆಡ್ ವೆರಿ ಲೆಸ್ ಥಿಯೇಟರ್ಸ್ ಆ್ಯಂಡ್ ವಿ ಆರ್ ಲೀಸಿಂಗ್ ಇಟ್. ಒಳ್ಳೆದಾಗಿ ಯಾವುದು ಥ್ಯಾಂಕ್ ಯು. ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇವ್ನು ಹೇಳ್ದಂಗೆ ಯಾವ ಥರ ಇದೆಯೋ ಆ ಥರ ನೋಡ್ಕೊಂಡು ಇದು ಮಾಡಿ ಪ್ಲೀಸ್. ಅದಂತೂ ತುಂಬ ಫ್ರ್ಯಾಂಕ್ ಆಗಿ ಮಾಡಿ. ಯಾಕಂದರೆ ನಾವು ಬಂದು ಯಾರ ಹತ್ರನೂ ಪರ್ಸ್ನಲ್ ಆಗಿ ಏನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಾವು ಇಡೀ ಟೀಮ್ ಕೇಳ್ಕೊಂಡಿಲ್ಲ. ನಾವು ಕೇಳ್ಕೊಳ್ಳೋದಂದ್ರೆ, ನೀವು ಸಿನಿಮಾ ನೋಡಿದ್ದೀರಾ, ನಿಮಗೆ ಏನು ಅನಿಸುತ್ತೋ ಅದನ್ನು ಹಾಗೆ ಹೇಳಿ. ನಮ್ಮ ಕಡೆಯಿಂದ ಯಾವುದೇ ಥರ ರಿಕ್ವೆಸ್ಟ್ ಇರಲ್ಲ. ಒಂದೇ ರಿಕ್ವೆಸ್ಟ್ ಏನಂತಂದರೆ, ಬಿ ವೆರಿ ಫ್ರ್ಯಾಂಕ್, ಲೈಕ್ ವಾಟ್ ಯು ಫೀಲ್, ನೀವು ಅದನ್ನು ಹೇಳಿ ಅಂತ ಪಬ್ಲಿಕ್ಕಾಗಿ ಅದನ್ನು ತಿಳಿಸ್ಕೊಡಿ ಅಂತ ಹೇಳ್ತಾರೆ ಅಷ್ಟೇ. ಅಂದರೆ ಇಟ್ಸ್ ಲೈಕ್ ವಿ ಹ್ಯಾವ್ ಲಾಸ್ಟ್ ದ ಜೆನ್ಯೂನಿಟಿ ಆಫ್ ದ ರಿವ್ಯೂಸ್ ಅಂತ ಅಂತೀವಲ್ಲ. ಲೈಕ್ ವೈ ದ ಸಿನಿಮಾ ಇಂಡಸ್ಟ್ರಿ ಈಗ ಯಾಕೆ ಒಳ್ಳೊಳ್ಳೆ ಸಿನಿಮಾ ಹೋಗ್ತಾ, ಎವ್ರಿ ಸಿನಿಮಾನು ಸೇಮ್ ರಿವ್ಯೂಸ್, ಸೇಮ್ ಕ್ವಶನ್ಸ್. ಅದೇನಾಗಿದೆ, ಆಡಿಯನ್ಸ್ಗೆ ಜೆನ್ಯೂನಿಟಿ ಆಫ್ ದ ರಿವ್ಯೂ, ಆ ರಿವ್ಯೂಗಿರೋ ಒಂದು ವೇಟೇಜು ಗ್ರ್ಯಾಜುವಲಿ ನನಗೆ ಅನಿಸಿದ್ದು ಬೀಯಿಂಗ್ ಅನ್ ಆಡಿಯನ್ ಕಡಿಮೆ ಆಗ್ತಾ ಬರ್ತಾ ಇದೆಯಾ ಅಂತ. ಸೊ ಆ ರಿವ್ಯೂಗಿರೋ ವೇಟೇಜು ಅದನ್ನು ಎತ್ತಕ್ಕಾಗೋದು ಮೀಡಿಯಾ ಕೈಲಿ ಮಾತ್ರ. ನಾವು ಒಂದು ಟೈಮಲ್ಲಿ ಇದ್ವಿ, ಮೀಡಿಯಾ ಹಿಂಗೆ ಒಂದು ರಿಪೋರ್ಟಿಂಗ್ ಬಂದರೆ ಮೀಡಿಯಾ ವಾಸ್ ಡಿಸೈಡಿಂಗ್ ವೆದರ್ ದ ಫಿಲಮ್ ವಾಸ್ ಹಿಟ್ ಆರ್ ನಾಟ್. ನಾವು ಪೀಪಲ್ ವಿ ಆರ್ ನಾಟ್ ಏಬಲ್ ಟು ಬಿಲೀವ್ ಇಟ್. ಯಾಕಂದರೆ ವಿ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಮೀಡಿಯಾ, ಅಂದರೆ ಡಿಜಿಟಲ್ ಮೀಡಿಯಾನೇ, ಟಿ ವಿ ಅವ್ರದ್ದು, ಸ್ಯಾಟಲೈಟ್ ಅವ್ರದ್ದು ಮೀಡಿಯಾನೇ. ಬಟ್ ಪೀಪಲ್ ಎಲ್ಲನೂ ಆಗಿದೆ, ವಿ ಆರ್ ನಾಟ್ ಏಬಲ್ ಟು ಬಿಲೀವ್ ವಿಚ್ ರಿವ್ಯೂ ಇಸ್ ಗುಡ್, ವಿಚ್ ರಿವ್ಯೂ ಇಸ್ ಬ್ಯಾಡ್. ಎಲ್ಲ ಸಿನಿಮಾನೂ ಚೆನ್ನಾಗಿದೆ, ಎಲ್ಲ ಸಿನಿಮಾ ಸೂಪರ್ ಡಿಪ್, ಎಲ್ಲ ಸಿನಿಮಾನೂ ಗೂಸ್ ಬಂಪ್ಸ್. ಯಾವ ಸಿನಿಮಾ ನೋಡಲಿ ಸರ್ ನಾನು? ಸೊ ಜೆನ್ಯೂನಿಟಿ ಆಫ್ ದ ರಿವ್ಯೂನ ಉಳಿಸ್ಕೊಳ್ಳಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಹೇಳಿ ಸರ್. ಓಪನ್ ಆಗಿ ನಾವು ಹೇಳ್ತಾ ಇದೀವಿ ಆಸ್ ಅ ಟೀಮ್. ಕೆಟ್ಟದಾಗಿತ್ತ ಸರ್, ಕೆಟ್ಟದಾಗಿ ಬರೀರಿ ಸರ್. ನೀವು ಬರಿಬೇಕು ಸರ್. ಇವತ್ತು ನೀವು ಬರೆದ್ರೇನೆ ನೆಕ್ಸ್ಟ್ ಇನ್ನೊಂದು ಅಷ್ಟು ಜನ ಬರ್ತಾರೆ ಸರ್. ಅಂದರೆ ಆ ಜೆನ್ಯೂನಿಟಿ, ಬರೀ ನಾವು ಎಲ್ಲನೂ ಚೆನ್ನಾಗಿದೆ ಜೆನ್ಯೂನಿಟಿ ಆಫ್ ದ ರಿವ್ಯೂ, ಆ ರಿವ್ಯೂಗಿರೋ ವೇಟೇಜ್. ನಾವು 10 ವರ್ಷ 15 ವರ್ಷಕ್ಕೆ ಮುಂಚೆ ಹೋದರೆ ಸರ್, ಆ ರಿವ್ಯೂಗೆ ಮತ್ತು ಒಂದು ಆರ್ಟಿಕಲ್ಗೆ ಇತ್ತಲ್ಲ ಪವರ್, ಆ ಪವರ್ನ ತೋರಿಸ್ಬೇಕು ಸರ್. ವಿ ಆರ್ ಟ್ರಾವೆಲಿಂಗ್ ಬ್ಯಾಕ್. ಕಥೆಲಾಗಿರ್ಬೋದು, ಈಗ ನೀವು ನೋಡ್ಬೋದು ಕಾಂತಾರದಿಂದ ಹಿಡಿದು ವಾಟ್ ಎವರ್ ಇಟ್ ಈಸ್, ವಿ ಆರ್ ಟ್ರಾವೆಲಿಂಗ್ ಬ್ಯಾಕ್ ಅಗೇನ್. ಇದು ಪಬ್ಲಿಸಿಟಿ ಪ್ಲಾಟ್ಫಾರ್ಮ್ ನಾವು ಈಗ ಏನು ನೋಡ್ತೇವೆ, ಇಟ್ ಶುಡ್ ಟ್ರಾವೆಲ್ ಬ್ಯಾಕ್. ಆಗಲೇ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗೋದು. ಇದು ಆನೆಸ್ಟ್ ಫೀಡ್ ಒಬ್ಬ ಡೈರೆಕ್ಟರಾಗಿ ಹೇಳ್ತಾ ಇದ್ದೀವಿ. ಐ ಆಮ್ ಡನ್ ಎವ್ರಿಥಿಂಗ್ ಸರ್.